ಮಹಿಳೆಯರೇ, ಇದು ನೀವು ನೋಡ್ಲೇಬೇಕಾದಂತಹ ಸುದ್ದಿ. ಬೆಳ್ಳಂ ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕೋ ಮುನ್ನ ಎಚ್ಚರ. ಸರಗಳತನಕ್ಕೆ ಬಂದು ಜೀವವನ್ನೇ ತೆಗಿತಾರೆ, ಹುಷಾರ್. ಬೆಂಗಳೂರಿನ ಹೊಸಕೂರು ಗ್ರಾಮದಲ್ಲಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಸರಗಳತನ ಸಂದರ್ಭದಲ್ಲಿ ಮಹಿಳೆಯ ಕತ್ತನ್ನ ಹೆಸಕಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಹೆಣ್ಣು ಮಕ್ಕಳಿಗೆ ಹೇಗೂ ಕೂಡ ರಕ್ಷಣೆ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಒಬ್ಬರೇ ನಡ್ಕೊಂಡು ಹೋದ್ರೂ ಕಷ್ಟ, ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ರೂ ಕಷ್ಟ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೂ ಕಷ್ಟ, ಬೆಳಗ್ಗೆ ಓಡಾಡಿದ್ರೂ ಕಷ್ಟ, ರಾತ್ರಿ ಓಡಾಡಿದ್ರೂ ಕಷ್ಟ, ಮಧ್ಯಾಹ್ನ ಕೂಡ ಓಡಾಡಿದ್ರೂ ಕಷ್ಟ. ಇನ್ನು ಎಲ್ಲಿದೆ ಸೇಫ್ಟಿ ಅಂತ ಹೇಳಿ. 45 ವರ್ಷದ ಜ್ಯೋತಿ ಮೃತ ಗೃಹಿಣಿ. ಬೆಳ್ಳಂ ಬೆಳಗ್ಗೆ ಬೈಕ್ನಲ್ಲಿ ಬಂದಂತಹ ಸರಗಳರಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ. ಸುಮಾರು 65 ಗ್ರಾಂ ಮಾಂಗಲ್ಯ ಸರ ಮತ್ತೆ ಕಿವಿ ಓಲೆಯನ್ನ ಕಿತ್ತು ಎಸ್ಕೇಪ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ ರವಾನಿಸುವಂತಹ ಸಂದರ್ಭದಲ್ಲಿ ಜ್ಯೋತಿ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ. ಕಳ್ಳರ ಬೈಕ್ ಪಾಸ್ ಆದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ತನ್ನ ಪಾಡಿಗೆ ತಾನು ಬೆಳಿಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಆ ನಂತರ ದಿನಚರಿಯನ್ನ ಶುರು ಮಾಡುವಂತಹ ಗೃಹಿಣಿಯರಿಗೂ ಕೂಡ ಇದೀಗ ಸಂಕಷ್ಟ ತಪ್ಪಿದ್ದಲ್ಲ ಈ ಕಳ್ಳರಿಂದ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಇವರೇ ಮೃತ ಮಹಿಳೆ, ಇದೀಗ ಸಾವನ್ನಪ್ಪಿರುವಂಥವ್ರು. ಬೆಳ್ಳಂ ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕುವಂತಹ ಸಂದರ್ಭದಲ್ಲಿ ಕಳ್ಳರು ಸ್ಕೆಚ್ ಹಾಕಿ 65 ಗ್ರಾಂ ಮಾಂಗಲ್ಯ ಸರ ಮತ್ತೆ ಕಿವಿ ಓಲೆಯನ್ನ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಯಾವ ರೀತಿಯಾಗಿ ಅವರು ಬಂದ್ರು ಹೋದ್ರು ಅನ್ನೋದರ ಬಗ್ಗೆ CCTVಯ ಫುಟೇಜ್ನಲ್ಲಿ ಈ ಎಲ್ಲ ಕೃತ್ಯಗಳು ಕೂಡ ಬಯಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಿಗ್ಗೆ ಎದ್ದು ಹೋದಂತಹ ಪತ್ನಿ ಮತ್ತೆ ತಾಯಿ ಹೊರಗಡೆ ರಂಗೋಲಿ ಹಾಕಿ ಒಳಗಡೆ ಪ್ರತಿನಿತ್ಯ ಬರ್ತಾ ಇದ್ದಂತಹ ತಾಯಿಯನ್ನ ಕಳ್ಕೊಂಡಂತಹ ಮಕ್ಕಳು ಇದೀಗ ತಬ್ಬಲಿಯಾಗಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಷ್ಟೇ, ಯಾವ ತೊಂದರೆ ಏನು ಇಲ್ಲ. ಬಂಗಾರದಾಗಿದ್ದು ಸಂಸಾರ, ಯಾವ ತರ ತೊಂದ್ರೆನೂ ಇಲ್ಲ ಅವಳಿಗೆ. ಏನಾಯ್ತು ಅಂತ ಬಿದ್ದು ಬೆಳಗ್ಗೆ ಈಚೆ ಬಂದವಳು ಕೆಲ್ಸಕ್ಕೆ ಹೋಗೋದೇ ಬಿದ್ದವಳೆ. ಕಿವಿಗೆ ರಕ್ತ ಹೋಗಿಲ್ಲ ಬಂದೆ, ಅಷ್ಟೇ, ಇನ್ನೇನು ಇಲ್ಲ. ಕಿವಿನಲ್ಲಿ ವಾಡೆ ತರ ಏನೋ ಯಾರು ಎಲ್ಲ ಕಿತ್ಕೊಂಡವ್ರೆ ಕೆಲ್ಸಕ್ಕೆ ಬರಕ್ಕೆ. ಏನು ಬಾಗ್ಲೆಲ್ಲ ಸಿಲ್ಕ ಹಾಕಿದ್ರಂತೆ ಹೊರಗಡೆಯಿಂದ, ಯಾರು ಹೊರಗಡೆಯಿಂದ ಬರದಂತೆ ಯಾರು ಅಷ್ಟೇ, ಯಾವ ತೊಂದ್ರೆ ಏನು ಇಲ್ಲ. ಮನೆಕೊಂಡ್ಬಿಟ್ಟವ್ನು. ಇದು 5:15 ಇವತ್ತು ಸೋಮವಾರ. ವಾರ ಎಲ್ಲ ಮಾಡ್ಬಿಟ್ಟು ಮಕ್ಕಳನ್ನ ಕಳ್ಸ್ಬೇಕು ಅಂತ ಹೇಳ್ಬಿಟ್ಟು ಬಂದೈತಿ. ಈಚೆಗೆ ಬಂದು ವಾಶ್ರೂಮ್ಗೆ ಹೋಗಿ ಬರುವಾಗೆ ಬಾಕ್ಲಾಗ ಇದೇನು ಜ್ಯೋತಿ ಇಷ್ಟೊತ್ತಾದ್ರೂ ಬರ್ಲಿವಲ್ಲ, ಆಚೆ ಹೋದವನು ಇವ್ರು ಬಂದು ಬಾಕ್ಲ ತೆಗಿಸುವಾಗೆ ಲಾಕ್ ಆಗ್ಬಿಟ್ಟಿತ್ತು. ಬಾಗ್ಲು ಲಾಕ್ ಮಾಡ್ಬಿಟ್ಟಿದ್ರು. ಬಾಕ್ಲು ಲಾಕ್ ಮಾಡ್ಬಿಟ್ಟವ್ರ ಆಚೆಯಿಂದ. ಅವಾಗ ಹೋಗಿ ನೋಡುವಾಗೆ ಬಂದು ಬಾಕ್ಲ ಬಿದ್ದವ, ಯಾರಿಗೋ ಕೂಕೊಂಡವನೆ ಬಂದು ಬಾಕ್ಲು ತೆಗ್ದವನೆ. ಅಷ್ಟೇ ಬಾಕ್ಲ ಬೀಳುವಾಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಒಡವೆ ಇಲ್ಲ,